ಯೇಸುವಿನ ನಾಮದಲ್ಲಿ ನಾನು ನಿಮ್ಮೆಲ್ಲರನ್ನು ಈ ವಾಕ್ಯವನ್ನು ಕೇಳಲು ಆಹ್ವಾನಿಸುತ್ತೇನೆ. ಪ್ರೀತಿಯ ಸಹೋದರ ಸಹೋದರರೇ, ಮತ್ತಾಯನು ಬರೆದ ಶುಭ ಸಂದೇಶದಲ್ಲಿ 12ನೇ ಅಧ್ಯಾಯದಲ್ಲಿ ವಾಕ್ಯಗಳು 29ರಿಂದ 30ರವರೆಗೆ ನಾವು ಓದಬೇಕಾದರೆ, ಈ ವಾಕ್ಯವು ಒಬ್ಬ ಬಲಿಷ್ಠನ ಬಗ್ಗೆ, ಒಬ್ಬ ಬಲ ಹೊಂದಿರುವವನ ಬಗ್ಗೆ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ಬಲ ಹೊಂದಿದವನು ಯಾರು ಈ ಲೋಕದಲ್ಲಿ? ಮೊದಲು ನಾನು ಈ ವಾಕ್ಯವನ್ನು ಓದುತ್ತೇನೆ, ಕೇಳಿ. ಒಬ್ಬ ಬಲಿಷ್ಠನ ಮನೆಯನ್ನು ನುಗ್ಗಿ ಅವನನ್ನು ಕಟ್ಟಿ ಹಾಕದೆ ಅವನ ಸೊತ್ತನ್ನು ಸೂರೆ ಮಾಡಲಾದೀತೆ? ಕ್ವಶನ್ ಮಾರ್ಕ್. ಮೊದಲು ಅವನನ್ನು ಕಟ್ಟಿ ಹಾಕಬೇಕು, ಬಳಿಕ ಅವನ ಮನೆಯನ್ನು ಕೊಳ್ಳೆ ಹೊಡೆಯಬೇಕು. ತನ್ನ ಪರವಾಗಿ ಇಲ್ಲದವನು ನನಗೆ ವಿರೋಧಿಯೇ ಸರಿ, ನನ್ನೊಡನೆ ಸೇಕರಿಸದವನು ಚದರಿಸುತ್ತಾನೆ. ಆಮೇನ್. ಪ್ರೀತಿಯ ಸಹೋದರ ಸಹೋದರರೇ, ಈ ಲೋಕದಲ್ಲಿ ಬಲಿಷ್ಠನು ಯಾರು ಎಂಬುದನ್ನು ನಾವು ನೋಡುವಾಗ, ಯಾರು ಈ ಲೋಕದಲ್ಲಿ ನೋಡಿ, ಕೆಲವರು ವ್ಯಾಯಾಮವನ್ನು ಮಾಡಿ ಬಲವನ್ನು, ಬಲಿಷ್ಠತನವನ್ನು, ಮೈಕಟ್ಟನ್ನು ಹೊಂದಿಕೊಳ್ಳುತ್ತಾರೆ. ವ್ಯಾಯಾಮ ಅವರು ಮಾಡುವಾಗ ಪ್ರೀತಿಯ ಸಹೋದರ ಸಹೋದರರೇ, ಬಲವನ್ನು, ಮೈಕಟ್ಟನ್ನು ಅವರು ಹೊಂದಿಕೊಳ್ಳುತ್ತಾರೆ. ದಿನನಿತ್ಯವೂ ಅವರಿಗೆ ಆ ವ್ಯಾಯಾಮ ಮಾಡುವ ಸ್ಥಳವನ್ನು ಅವರಿಗೆ ಆರಿಸಿಕೊಳ್ಳುತ್ತಾರೆ. ಮತ್ತು ಅಲ್ಲಿ ಹಲವಾರು ವಸ್ತುಗಳಿಂದ ಅವರು ವ್ಯಾಯಾಮವನ್ನು ಮಾಡಿ ಬಲವನ್ನು ಹೊಂದಲು ಒಂದು ಪ್ರಯತ್ನವನ್ನು ಮಾಡಿ ಬಲವನ್ನು ಹೊಂದಿಕೊಳ್ಳುತ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಇನ್ನು ಕೆಲವರನ್ನು ನೀವು ನೋಡುವಾಗ ಹಲವಾರು ಕುಸ್ತಿಯನ್ನು ಮಾಡಿ ತಮ್ಮ ಬಲವನ್ನು ಹೊಂದಿಕೊಂಡು ಕುಸ್ತಿಯ ಮುಖಾಂತರ ಹಲವಾರು ಜನರನ್ನು ಅವರು ಗೆಲ್ಲುವ ಪಂದ್ಯದಲ್ಲಿ ಅವರು ಇದ್ದಾಗ ಅವರ ಬಲವನ್ನು ನೋಡಿ ಕೆಲವರು ಅವರ ಮೈಕಟ್ಟನ್ನು ನೋಡಿ ಕೆಲವರು ಭಯಪಡುವುದನ್ನು ನಾವು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಒಬ್ಬ ಕರಾಟೆ ಮಾಡುವವನ ಜೊತೆ ನಾವು ನೋಡುವಾಗ ಅವನು ಒಂದು ರ್ಯಾಶ್ ಆಗಿ ಅವನ ಮುಖವು ಒಂದು ಯಾರಾದರೂ ಏನೆಂದರೆ ಕೋಪಗೊಂಡಾಗ ಆತನ ಕರಗಳು ಆತನನ್ನು ಒಡೆಯಲು ಹೋಗುತ್ತವೆ. ಆತನ ಶರೀರವು ಆ ವ್ಯಾಯಾಮದಲ್ಲಿಯೇ, ಆತನು ಕರಾಟೆಯಲ್ಲಿಯೇ ಆತನ ಶರೀರವನ್ನು ಇಟ್ಟುಕೊಂಡಿರುತ್ತಾನೆ. ಪ್ರೀತಿಯ ಸಹೋದರ ಸಹೋದರರೇ, ಇಲ್ಲಿ ನೋಡುವಾಗ ನಮ್ಮ ಬೈಬಲ್ ಗ್ರಂಥದಲ್ಲಿ ಒಬ್ಬನನ್ನು ನೀನು ಕಳ್ಳತನ ಮಾಡಲು ಹೋದಾಗ, ಆ ಮನೆಗೆ ನುಗ್ಗಲು ಹೋದಾಗ, ಆ ಮನೆಯಲ್ಲಿರುವ ಆ ನಾಯಕನನ್ನು, ಅಂದರೆ ಆ ಮನೆ ಆಳನ್ನು ಕಟ್ಟಿ ಹಾಕದೆ ನೀನು ಏನು ಕದಿಯಲು ಸಾಧ್ಯವಿಲ್ಲ ಎಂದು ವಾಕ್ಯ ಹೇಳುತ್ತದೆ. ಏಕೆಂದರೆ ಪ್ರೀತಿಯ ಸಹೋದರ ಸಹೋದರರೇ, ಮನೆಯವನನ್ನು ಅವರು ಕಟ್ಟಿ ಹಾಕದೆ ಹಾಗೆ ಅವರು ಕದಿಯಲು ಹೋದರೆ ಆತನು ಪೊಲೀಸವರನ್ನು ಕರೆಯಬಹುದು, ತನ್ನ ಸ್ನೇಹಿತರನ್ನು ಕರೆಯಬಹುದು, ಅಕ್ಕಪಕ್ಕದವರಿಗೆ ಕೂಗಿಕೊಂಡಾಗ ಬಂದಾಗ ಅವರು ಕದಿಯಲು ಸಾಧ್ಯವಿಲ್ಲ. ಪ್ರೀತಿಯ ಸಹೋದರ ಸಹೋದರರೇ, ಆತನ ಸೊತ್ತನ್ನು ಸೂರೆ ಮಾಡಬೇಕಾದರೆ ಅವನನ್ನು ಕಟ್ಟಿಹಾಕಿ ಆತನ ಸೊತ್ತನ್ನು ಸೂರೆ ಮಾಡಲು ಆ ಕಳ್ಳನು ಪ್ರಯತ್ನ ಮಾಡುತ್ತಾನೆಂಬುದನ್ನು ನಾವು ನೋಡುತ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ದೇವರ ಶಕ್ತಿಯನ್ನು ನೀನು ಪಡೆದುಕೊಳ್ಳದೆ, ದೇವರ ಮಹಿಮೆಯನ್ನು ಪಡೆದುಕೊಳ್ಳದೆ, ದೇವರಲ್ಲಿ ಪ್ರಾರ್ಥನೆಯಲ್ಲಿ ನೀನು ಇಲ್ಲದೆ, ಯೇಸುವಿನ ನಾಮವನ್ನು ಪಠಿಸದೆ, ಯೇಸುವನ್ನು ನೀನು ಅರಿತುಕೊಳ್ಳದೆ, ಆ ಪವಿತ್ರಾತ್ಮರು ನಿನ್ನಿಲ್ಲದೆ ಏನು ಕಾರ್ಯ ಮಾಡಲು ಸಾಧ್ಯವಿಲ್ಲ ಎಂದು ನಾನು ಹೇಳಬಹುದು. ಏಕೆಂದರೆ ದೇವರಲ್ಲಿ ನೀನು ಬಲಗೊಳ್ಳಬೇಕಾದರೆ ಪವಿತ್ರಾತ್ಮರ ಶಕ್ತಿಯುತನಾಗಿ ನೀನು ಮಾರ್ಪಡಬೇಕು. ಮೊದಲು
ಒಬ್ಬ ಪ್ರಾರ್ಥನೆ ಮಾಡುವ ಮನುಷ್ಯನಾಗಿ ಆತನು ಮಾರ್ಪಟ್ಟಾಗ ಆ ಪ್ರಾರ್ಥನೆಯಲ್ಲಿ ಆತನ ಮನಸ್ಸಿನಲ್ಲಿ ದೇಹದಲ್ಲಿ ಆತನಲ್ಲಿ ಪವಿತ್ರಾತ್ಮರು ಇದ್ದಾಗ ಆತನ ಪ್ರಾರ್ಥನೆಯು ಅಧಿಕವಾಗಿ ಆ ಶಕ್ತಿಯುತವಾಗಿ ಮಾರ್ಪಡುತ್ತದೆ. ಆತನು ಪ್ರಾರ್ಥನೆ ಮಾಡಿದಾಗ ಹೇಳಿದಾಗ ಕೆಲವು ಕಾರ್ಯಗಳು ನಡೆಯುತ್ತದೆ ಪ್ರೀತಿಯ ಸಹೋದರ ಸಹೋದರರೇ. ಏಕೆಂದರೆ ಬಲವಂತವಾಗಿ ಅಲ್ಲ, ಆತನು ನನ್ನ ನಿರ್ಧಾರಗಳನ್ನು ತೆಗೆದುಕೊಂಡು ಯಾವ ರೀತಿಯಾಗಿ ಒಬ್ಬ ಬಲಿಷ್ಠನು ಹೊಂದಬೇಕಾದರೆ ಆತನು ವ್ಯಾಯಾಮ ಮಾಡಿ ಬಲಿಷ್ಠನಾಗುತ್ತಾನೋ, ಒಬ್ಬನು ಪ್ರಾರ್ಥನೆ ಮಾಡಿ ಶಕ್ತಿಯುತನಾಗುವ ಆ ಪವಿತ್ರಾತ್ಮರ ಶಕ್ತಿಯನ್ನು ಪಡೆದು ಇತರರಿಗೆ ಸಹಾಯ ಮಾಡುವ ಮನುಷ್ಯನಾಗಿ ನಾವು ಮಾರ್ಪಡಬೇಕು ಪ್ರೀತಿಯ ಸಹೋದರ ಸಹೋದರರೇ. ಯೇಸು ಸಹ ಈ ಲೋಕದಲ್ಲಿ ಜನಿಸಿದಾಗ ಅವರು ಪವಿತ್ರಾತ್ಮ ಭರಿತರಾಗಿದ್ದು ಯಾವಾಗ? ಏಕೆಂದರೆ ಅವರು 30 ವರ್ಷಗಳು ಈ ಲೋಕದಲ್ಲಿದ್ದಾಗ ಅವರ ಅವರ ಅದ್ಭುತಗಳ ಬಗ್ಗೆ ಅತಿಶಯಗಳ ಬಗ್ಗೆ ನಾವು ಓದಲು ಸಾಧ್ಯವಿಲ್ಲ. ಅವರು ಯಾವಾಗ ಪವಿತ್ರಾತ್ಮರ ಶಕ್ತಿಯನ್ನು ಪಡೆದುಕೊಳ್ಳುತ್ತಾರೆ, ಪವಿತ್ರಾತ್ಮರ ವರಗಳನ್ನು ಅವರು ಪಡೆದುಕೊಳ್ಳುತ್ತಾರೆ, ಆಗ ಆ ದೈವ ಶಕ್ತಿಯ ಬಲವು, ಆ ದೈವ ಶಕ್ತಿಯ ಕೃಪೆಯು, ಆ ದೈವ ಶಕ್ತಿಯ ಮಹೋನ್ನತ ದೇವರ ಬಲ ಎಂಬುದು ಅವರಲ್ಲಿ ಬೇರೂರುತ್ತದೆ. ಯಾವಾಗ ಯೇಸುವಿನ ಬಲವು, ಪವಿತ್ರಾತ್ಮರ ಕೃಪೆಯು ಯೇಸುವಿನಲ್ಲಿ ಬೇರೂರುತ್ತದೋ ಆಗ ಅವರ ಮಾತು ಬದಲಾಗುತ್ತದೆ. ಆಗ ಅವರು ನಡೆದುಕೊಂಡು ಹೋಗಬೇಕಾದರೆ ಅವರ ನಡೆಗಳನ್ನು ನೋಡಿ, ಅವರ ನುಡಿಗಳನ್ನು ನೋಡಿ ಕೆಲವರು ಬದಲಾಗುತ್ತಾರೆ ಎಂಬುದನ್ನು ನಾವು ನೋಡುತ್ತೇವೆ. ಏಕೆಂದರೆ ಯೇಸು ಅಂದು ಅವರು ಬಾಯಲ್ಲಿ ಮಾತನಾಡಿದ ಮಾತುಗಳು ಅದ್ಭುತ ಕಾರ್ಯಗಳನ್ನು ನಡೆಸಿದವು. ಏಕೆಂದರೆ ಅವರು ಪವಿತ್ರಾತ್ಮ ಭರಿತರಾಗಿ ಮಹೋನ್ನತ ದೇವರಲ್ಲಿ ಯೆಹೋವನಲ್ಲಿ ಬಲ ಹೊಂದಿದರು ಎಂಬುದನ್ನು ನಾವು ನೋಡುತ್ತೇವೆ. ಏಕೆಂದರೆ ಬಲ ಹೊಂದಿದಾಗ ಅವರು ಮಾಡುವ ಕಾರ್ಯಗಳು ನಮಗೆ ಗೊತ್ತಾಗುತ್ತದೆ ಎಂಬುದನ್ನು ಬೈಬಲ್ ಗ್ರಂಥದಲ್ಲಿ ನಾವು ಓದಿದ್ದೇವೆ ಪ್ರೀತಿಯ ಸಹೋದರ ಸಹೋದರರೇ. ಏಕೆಂದರೆ ಒಬ್ಬ ಮನೆಯಲ್ಲಿ ಕಟ್ಟಿ ಹಾಕದೆ ನೀನು ಏನು ಕದಿಯಲು ಸಾಧ್ಯವಿಲ್ಲ. ಏಕೆಂದರೆ ಪವಿತ್ರಾತ್ಮರನ್ನು ನೀನು ಬಲವಾಗಿ ಕಟ್ಟಿ ಪ್ರಾರ್ಥನೆ ಮಾಡಿ ಅವರನ್ನು ಅರಿತುಕೊಂಡು ನಿನ್ನ ಜೀವಿತದಲ್ಲಿ ಅವರನ್ನು ಪಡೆದುಕೊಂಡರೆ ಯೇಸುವಿನ ಬಲವು, ಪವಿತ್ರಾತ್ಮರ ಬಲವು ನಿನ್ನಲ್ಲಿ ಬೇರೂರಿದಾಗ ಮಾತ್ರ ನೀನು ಕಾರ್ಯಗಳನ್ನು ಮಾಡಲು ಸಾಧ್ಯ. ಏಕೆಂದರೆ ಯೇಸು ಪವಿತ್ರಾತ್ಮರು ಬಂದಾಗ ಕಾರ್ಯಗಳಲ್ಲಿ, ಈ ಲೋಕದ ಕಾರ್ಯಗಳಲ್ಲಿ ಅವರು ನಿರತರಾಗಿಲ್ಲ. ದೇವರ ರಾಜ್ಯದ ದೇವರ ಮಹೋನ್ನತ ದೇವರ ಕಾರ್ಯದಲ್ಲಿ ಬಲಗೊಂಡಿದ್ದರು ಎಂಬುದನ್ನು ನಾವು ನೋಡುತ್ತೇವೆ ಬೈಬಲ್ ಗ್ರಂಥದಲ್ಲಿ ಪ್ರೀತಿಯ ಸಹೋದರ ಸಹೋದರರೇ. ಏಕೆಂದರೆ ಯೇಸು ಈ ಲೋಕದಲ್ಲಿ ಒಂದು ಅದ್ಭುತಕರವಾದ ಅತಿಶಯವಾದ ಕಾರ್ಯಗಳನ್ನು ಮಾಡಿದರು. ಯೇಸು ಹೇಳುತ್ತಾರೆ, ನೀನು ನನ್ನ ವಾಕ್ಯದಲ್ಲಿ ಬಲಗೊಂಡಿದ್ದರೆ, ನನ್ನಲ್ಲಿ ಬಲಗೊಂಡಿದ್ದರೆ ನೀನು ಏನು ಬೇಕಾದರೂ ಸಹ ಮಾಡಬಹುದು. ನಾನು ಮಾಡಿದ ಕಾರ್ಯಗಳು ಅಲ್ಪ, ನೀನು ಮಾಡುವ ಕಾರ್ಯಗಳು ಇನ್ನೂ ನನಗಿಂತ ಅತಿಯಾದ ಕಾರ್ಯಗಳನ್ನು ಮಾಡಬಹುದು ಈ ಲೋಕದಲ್ಲಿ ಪ್ರೀತಿಯ ಸಹೋದರ ಸಹೋದರರೇ. ಏಕೆಂದರೆ ಬಲವಂತವಾಗಿ ದೇವರು ಈ ಲೋಕದಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡಿ ಇಲ್ಲ, ಅವರು ಕ್ರಯಕ್ಕೆ ಕೊಂಡುಕೊಂಡು ಒಬ್ಬೊಬ್ಬ ಮನುಷ್ಯನಲ್ಲಿಯೂ ತನ್ನ ಬಲವನ್ನು ತುಂಬಿದರು, ತನ್ನ ಶಕ್ತಿಯನ್ನು ತುಂಬಿದರು. ತನ್ನ ಮಹೋನ್ನತ ದೇವರು ಕೊಟ್ಟ ವಾಗ್ದಾನಗಳನ್ನು ಯೇಸು ಈ ಲೋಕದಲ್ಲಿ ನೆರವೇರಿಸಿದರು. ನೀನು ಸಹ ಯೇಸುವಿಗೆ ಕೊಟ್ಟ ವಾಗ್ದಾನಗಳನ್ನು, ಕೊಟ್ಟ ಮಾತನ್ನು ಮೀರದೆ ಅವರಿಗೆ ಸಮಯವನ್ನು ಕೊಟ್ಟು ಆ ಸಮಯದಲ್ಲಿ ನೀನು ನಿರತನಾಗಿ ಪ್ರಾರ್ಥನೆ ಮಾಡಿದಾಗ ದೇವರ ಬಲವು ನಿನ್ನಲ್ಲಿ ಬೆಳೆದು ಅದು ಕಾರ್ಯಗಳನ್ನು ಮಾಡಲು ಸಹಾಯ ಮಾಡುತ್ತದೆ ಪ್ರೀತಿಯ ಸಹೋದರ ಸಹೋದರರೇ. ಹಲ್ಲೆಲೂಯಾ. ದೇವಾದ ದೇವನೇ ಸ್ತೋತ್ರ. ಏಕೆಂದರೆ ಒಬ್ಬ ಸೊತ್ತನ್ನು ನೀನು ಕದಿಯಬೇಕಾದರೆ ಕಟ್ಟಿ ಹಾಕಬೇಕು, ಆಗ ಮಾತ್ರ ಕಾರ್ಯ ನಡೆಯುತ್ತದೆ. ಯೇಸುವಿನಲ್ಲಿ ನೀನು ಬಲಗೊಂಡಾಗ, ಆ ಯೇಸುವಿನಲ್ಲಿ ಬೇರೂರಿದಾಗ, ಅವರ ಬಲ ನಿನ್ನಲ್ಲಿ ಬಂದಾಗ ಹಲವಾರು ಕಾರ್ಯಗಳನ್ನು ನೀನು ಮಾಡಬಹುದು. ಏಕೆಂದರೆ ಯೇಸು ಹೇಳ್ತಾರೆ, ನಾನೇ ಜೀವವು, ನಾನೇ ಸತ್ಯವು, ನಾನೇ ಮಾರ್ಗವು. ಆದರೆ ನೀನು ಯಾವ ಮಾರ್ಗದಲ್ಲಿ ಇದ್ದೀಯಾ ಎಂಬುದನ್ನು ದೇವರು ನೋಡ್ತಾರೆ. ನಿನ್ನಲ್ಲಿ ಯಾವುದೇ ಸತ್ಯವಿದೆ ಎಂಬುದನ್ನು ನೋಡ್ತಾರೆ ದೇವರು. ಆಗ ದೇವರ ಆ ಬಲವು ನಿನ್ನಲ್ಲಿ ಬೆಳೆಯಬೇಕಾದರೆ ನೀನು ನೀತಿವಂತನಾಗಿರಬೇಕೆಂದು ದೇವರು ನೋಡ್ತಾರೆ.
ನೀನು ನೀತಿವಂತನಾಗಿದ್ದರೆ ಬಲವು ತಾನಾಗಿಯೇ ನೀನು ಬೆಳೆಯುತ್ತಾ ಬೆಳೆಯುತ್ತಾ ಬೈಬಲ್ ಗ್ರಂಥವನ್ನು ಓದುತ್ತಾ ತಾನಾಗಿಯೇ ಅದು ಬೆಳೆದು ಒಂದು ಮರವಾಗಿ ಫಲವನ್ನು ಕೊಡುವ ಮಗನಾಗಿ ಮಗಳಾಗಿ ನೀನು ಮಾರ್ಪಡಬಹುದು. ಈ ಸಮಯದಲ್ಲಿ ಈ ವಾಕ್ಯವನ್ನು ಧ್ಯಾನಿಸುತ್ತಿರುವ ಪ್ರೀತಿಯ ಸಹೋದರ ಸಹೋದರರೇ, ಈ ವಾಕ್ಯದಲ್ಲಿ ಜೀವವುಂಟು ಎಂಬುದನ್ನು ನೀವು ಮರೆಯಬಾರದು. ಏಕೆಂದರೆ ಮೋಸೆಯೂ ಸಹ ದೇವರು ಹೇಳಿದ ಆ ಕಾರ್ಯಗಳನ್ನು ಅವರು ಒಂದೇ ಮನಸ್ಸಿನಿಂದ ಅವರು ಮಾಡಿದರು. ಆದರೆ ದೇವರು ಕೊಟ್ಟ ಆ ಕೋಲಿನಿಂದ ಅವರು ಆ ಜನರನ್ನು ನಡೆಸಿಕೊಂಡು ಹೋಗಬೇಕಾದರೆ ಈಜಿಪ್ಟ್ ದೇಶದಿಂದ ಅವರಲ್ಲಿದ್ದ ಕೋಲನ್ನು ತೆಗೆದು ನೀನು ಚಾಚು ಎಂದ ತಕ್ಷಣ ಆ ಸಮುದ್ರದ ನೀರು ಎಡಗಡೆಯೂ ಬಲಗಡೆಯೂ ನಿಂತು ಮಧ್ಯದಲ್ಲಿ ಅವರಿಗೆ ದಾರಿ ಮಾಡಿಕೊಟ್ಟು ಅವರು ನಡೆದು ದಡವನ್ನು ದಾಟಿದರು ಎಂಬುದನ್ನು ನಾವು ನೋಡ್ತೇವೆ. ಏಕೆಂದರೆ ಅಲ್ಲಿ ದೇವರ ಬಲವು ಯಾವುದರಲ್ಲಿತ್ತು? ಮೋಸೆಗೆ ಕೊಟ್ಟ ಆ ಕೈನಲ್ಲಿದ್ದ ಆ ಕೋಲಿಗೆ ದೇವರು, ಆ ಯೇಸುವಿನ ಬಲವು, ಪವಿತ್ರಾತ್ಮರ ಬಲವು, ಆ ಮಹೋನ್ನತ ದೇವರ ಬಲವು ದೇವರು ಹೇಳಿದ, ಮೋಸೆಗೆ ಹೇಳಿದ ಮಾತಿನಲ್ಲಿ ಇತ್ತು, ಆ ದೇವರ ವಾಕ್ಯದಲ್ಲಿ ಇತ್ತು ಎಂಬುದನ್ನು ನಾವು ನೋಡ್ತೇವೆ ಪ್ರೀತಿಯ ಸಹೋದರ ಸಹೋದರರೇ. ಏಕೆಂದರೆ ದೇವರು ಕೊಟ್ಟ ಮಾತು ನಮಗೆ ಈ ಲೋಕದಲ್ಲಿ ಅದು ಮರೆಯಾಗಿ ಹೋಗುವುದಿಲ್ಲ. ನಿನ್ನ ಜೀವಿತದಲ್ಲಿ ಅದು ಎಷ್ಟೇ ವರ್ಷಗಳಾದರೂ ನೆರವೇರುತ್ತದೆ. ಏಕೆಂದರೆ ಒಂದು ಮರವನ್ನು ನೀನು ನೆಟ್ಟು ಅದು 10 ವರ್ಷಕ್ಕೆ ಫಲ ಕೊಟ್ಟರೆ 10 ವರ್ಷಕ್ಕೆ ಕರೆಕ್ಟಾಗಿ ಅದು ಫಲ ಕೊಡುತ್ತದೆ. ಅದಕ್ಕೆ ಬೇಕಾದ ಸೌಕರ್ಯವನ್ನು ನಾವು ನೋಡಬೇಕು. ಏಕೆಂದರೆ ಯಾವ ರೀತಿ ನೋಡಬೇಕೆಂದರೆ, ದೇವರು ಮರಗಳಿಗೆ ಕಾಡಿನಲ್ಲಿ ಅವರು ವರ್ಷಕ್ಕೊಮ್ಮೆ ಮಳೆಯನ್ನು ಸುರಿಸುತ್ತಾರೆ. ಈಗ ನೋಡಿ, ಆ ಮರಕ್ಕೆ ಮಳೆಯನ್ನು ಸುರಿಸಿದಾಗ ಆ ಮಳೆಯಿಂದ ಅದು ಬೆಳೆಯುತ್ತದೆ. ಯಾವುದೇ ಮಾನವನು ಹೋಗಿ ಅದಕ್ಕೆ ನೀರಿನ ಗೊಬ್ಬರವಾಗಲಿ ನೀರಾಗಲಿ ಹಾಕುವುದಿಲ್ಲ. ತಾನಾಗಿಯೇ ಬೆಳೆಯುತ್ತದೆ, ತಾನಾಗಿಯೇ ಅದು ಬರೆದು ಮಾನವನಿಗೆ ಹಣ್ಣನ್ನು ಕೆಲವು ಮರಗಳು ಕಾಡಿನಲ್ಲಿ ಕೊಡುತ್ತವೆ. ಕೆಲವರು ಅದನ್ನು ತೋಟ ಮಾಡಿ ನೀರು ಕಟ್ಟಿ ಬೆಳೆಸುತ್ತಾರೆ ಎಂಬುದನ್ನು ನಾವು ನೋಡ್ತೇವೆ. ಆದರೆ ಆತನು ಅದರಲ್ಲಿ ಆ ಕಾರ್ಯದಲ್ಲಿ ಬಲಗೊಳ್ಳುತ್ತಾನೆ. ಆ ವ್ಯವಸಾಯ ಮಾಡುವಾಗ ಆ ವ್ಯವಸಾಯದಲ್ಲಿ ಆತನು ದೃಢವಾಗಿ ಹೋಗಿ ಅಲ್ಲಿ ತೋಟದಲ್ಲಿ ಕೆಲಸ ಮಾಡುವಾಗ ಕಷ್ಟಪಟ್ಟಾಗ ಅವನ ಬಲವನ್ನು ಅದರ ಮೇಲೆ ಸುರಿಸಿದಾಗ ಆ ಫಲವತ್ತಾದ ಹಣ್ಣುಗಳನ್ನು ಆತನು ನೋಡಬಹುದು. ಏಕೆಂದರೆ ಪ್ರೀತಿಯ ಸಹೋದರ ಸಹೋದರರೇ, ದೈವ ವಾಕ್ಯವು ನಮಗೆ ಒಂದು ಬೆಳಕಾಗಿ ಈ ಲೋಕದಲ್ಲಿ ನಾವು ನೋಡ್ತೇವೆ. ದೈವ ವಾಕ್ಯದಲ್ಲಿ ಜೀವ ಉಂಟು. ದೈವ ವಾಕ್ಯದಲ್ಲಿ ನಮಗೆ ಹಲವಾರು ಮಾರ್ಗಗಳನ್ನು ತೆರೆಯಬಹುದು ಎಂಬುದನ್ನು ನಾವು ಬೈಬಲ್ ಗ್ರಂಥದಲ್ಲಿ ನೋಡುತ್ತೇವೆ. ಏಕೆಂದರೆ ದೈವ ವಾಕ್ಯವನ್ನು ಯೇಸು ಧ್ಯಾನಿಸಿದಾಗ, ದೈವ ವಾಕ್ಯದಲ್ಲಿ ಅವರು ಇತರರಿಗೆ ಕಲಿಸಿದಾಗ ಹಲವಾರು ಅದ್ಭುತ ಕಾರ್ಯಗಳು, ಅತಿಶಯ ಕಾರ್ಯಗಳು ಮಾಡಿ ನಮಗೆ ದಾರಿ ತೋರಿಸಿದರು ಎಂಬುದನ್ನು ನಾವು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಪ್ರೀತಿಯ ಸಹೋದರ ಸಹೋದರರೇ, ಮುಂದಿನ ವಾಕ್ಯ ಹೇಳುತ್ತದೆ, ನನ್ನ ಪರವಾಗಿ ಇಲ್ಲದವನು ನನಗೆ ವಿರೋಧಿಯೇ ಸರಿ, ನನ್ನೊಡನೆ ಸೇಕರಿಸದವನು ಚದುರಿಸುತ್ತಾನೆ. ನನ್ನ ಪರವಾಗಿ ಇಲ್ಲದವನು ನನಗೆ ವಿರೋಧಿಯೇ ಸರಿ. ನನ್ನ ಪರವಾಗಿ ಯಾರು ಇರುವುದಿಲ್ಲ ಅಂದರೆ, ಸೈತಾನನು ನಮ್ಮ ಪರವಾಗಿ ನಾವು ಪ್ರಾರ್ಥನೆ ಮಾಡಿದಾಗ, ನಾವು ಪ್ರಾರ್ಥನೆಯಲ್ಲಿ ಬಲಗೊಂಡಾಗ ಆತನು ನಮ್ಮ ಪರವಾಗಿ ಇರುವುದಿಲ್ಲ. ನಮ್ಮನ್ನು ಆತನು ದಿನನಿತ್ಯವೂ ಆತನು ಹುಡುಕುತ್ತಾನೆ. ಯಾವಾಗ ಈತನನ್ನು ಪಾಪದಲ್ಲಿ ಬೆಳೆಸುವುದು, ಯಾವಾಗ ಇವರನ್ನು ಈ ಲೋಕದ ಕಡೆಗೆ ಎಳೆದು ಆ ಮಹೋನ್ನತ ದೇವರ ಪರಿಶುದ್ಧತೆಯಿಂದ ದೂರ ಮಾಡುವುದು ಎಂಬುದನ್ನು ಸೈತಾನನು ನಮ್ಮನ್ನು ಹುಡುಕುತ್ತಾ ಇರುತ್ತಾನೆ. ಯಾವುದೋ ರೀತಿಯಲ್ಲಿ ತನ್ನ ಕುಟುಂಬದಲ್ಲಿ ಗಂಡ ಹೆಂಡತಿಯ ಜಗಳವಾಗಬಹುದು, ಅಣ್ಣ ತಮ್ಮಂದಿರ ಜಗಳವಾಗಬಹುದು, ಆಫೀಸಿನಲ್ಲಿ ಜಗಳವಾಗಬಹುದು, ದಾರಿಯಲ್ಲಿ ಹೋಗುವಾಗ ನೀನು ಜಗಳವಾಡಬಹುದು. ನಿನ್ನ ಮನಸ್ಸನ್ನು ಕೆಡಿಸಿ ನಿನಗೆ ಹಲವಾರು ರೀತಿಯ ಪಾಪ ಮಾರ್ಗಗಳನ್ನು ಆತನು ತೋರಿಸುತ್ತಾನೆ. ನೀನು ಪಾಪದಲ್ಲಿ ಬಿದ್ದಾಗ ಅದರಲ್ಲೇ ಆತನು ಎಳೆಯಲು ಪ್ರಯತ್ನ ಮಾಡುತ್ತಾನೆ. ನೀನು ದೇವರಲ್ಲಿ ಬಲಗೊಂಡಿದ್ದರೆ, ದೇವರ ಮಹಿಮೆಯಲ್ಲಿದ್ದರೆ, ಪವಿತ್ರಾತ್ಮರ ಶಕ್ತಿಯು ನಿನ್ನಲ್ಲಿ ಬೇರೂರಿ ಅದು ಬೆಳೆಯುತ್ತಿದ್ದರೆ, ಸೈತಾನನು ನಿನ್ನ ಪರವಾಗಿ ಬಂದು ನಿನ್ನನ್ನು ಬೇರ್ಪಡಿಸಿ ಈ ಲೋಕದ ಕಾರ್ಯಗಳಲ್ಲಿ ಪಾಪದಲ್ಲಿ ಬೀಳುವ ಮಗನಾಗಿ ಮಗಳಾಗಿ
ಮಾರ್ಪಡಿಸುವ ಶಕ್ತಿ ಸೈತಾನನಿಗೆ ಈ ಲೋಕದಲ್ಲಿದೆ. ಪ್ರೀತಿಯ ಸಹೋದರ ಸಹೋದರರೇ, ನೀನು ದೇವರಲ್ಲಿ ಬಲಗೊಂಡಾಗ, ದೇವರ ವಾಕ್ಯದಲ್ಲಿ ಬೇರೂರಿದಾಗ, ದೇವರ ವಾಕ್ಯವು ನಿನ್ನಲ್ಲಿ ಕ್ರಿಯೆ ಮಾಡಿದಾಗ, ದಿನನಿತ್ಯವು ನೀನು ಧ್ಯಾನಿಸಿದಾಗ, ದಿನನಿತ್ಯವು ನಿನ್ನಲ್ಲಿರುವ ವಾಕ್ಯವು ಬೆಳೆಯುತ್ತಾ ಬೆಳೆಯುತ್ತಾ ಇದ್ದಾಗ ಸೈತಾನನು ನಿಮ್ಮಿಂದ ದೂರ ಹೋಗುತ್ತಾನೆ. ನೀವು ಮಧ್ಯದಲ್ಲಿ ಯಾವುದೋ ಒಂದು ಕಷ್ಟ ಬಂದಾಗ, ಸಾಲ ಬಾಧೆಗಳಿಗೆ ಸಿಕ್ಕಿಕೊಂಡಾಗ, ಯಾವುದೇ ಒಂದು ತೊಂದರೆಗೆ ಸಿಕ್ಕಿಕೊಂಡಾಗ, ಆ ಸಾಲ ಬಾಧೆಯು ನಿನ್ನನ್ನು ಜನರು ಬಂದು ಪೀಡಿಸಿದಾಗ, ಆಗ ನೀನು ನಿನ್ನ ಮನಸ್ಸು ಬದಲಾವಣೆ ಮಾಡಿ ಆತನು ಈ ಲೋಕದ ಕಾರ್ಯಗಳಲ್ಲಿ ಸೈತಾನನು ನಿಮ್ಮನ್ನು ಎಳೆಯುತ್ತಾನೆ. ಪ್ರೀತಿಯ ಸಹೋದರ ಸಹೋದರಿ, ಏಕೆಂದರೆ ದೇವರಲ್ಲಿ ಬಲಗೊಂಡ ನಾವು ತುಂಬಾ ಕೇರ್ಫುಲ್ ಆಗಿ, ಹುಷಾರಾಗಿ ನಾವು ಈ ಲೋಕದಲ್ಲಿ ಆ ಗ್ರಂಥವನ್ನು ಧ್ಯಾನಿಸುವ ಕೃಪೆಯಲ್ಲಿ ತುಂಬಿರಬೇಕು. ಪ್ರೀತಿಯ ಸಹೋದರ ಸಹೋದರಿ, ಏಕೆಂದರೆ ಕುಟುಂಬಗಳು ಬೆಳೆಯುತ್ತಾ ಬೆಳೆಯುತ್ತಾ ಕೆಲವು ಕುಟುಂಬಗಳಲ್ಲಿ ಸಾಲ ಬಾಧೆಗಳಿಂದ ಮುಳುಗಿ ಆ ಸಾಲವನ್ನು ತೀರಿಸಲಾಗದೆ ಕುಟುಂಬಗಳಲ್ಲಿ ಗಂಡ ಹೆಂಡತಿಯ ಬೇರ್ಪಾಟಾಗಿರುವುದನ್ನು ನೋಡ್ತೇವೆ. ಕುಟುಂಬದಲ್ಲಿ ಅವರು ಸೈತಾನನು ಒಕ್ಕಿ ಕುಟುಂಬದವರನ್ನು ಜಗಳ ಇಟ್ಟು ಅವರನ್ನು ಬೇರೆ ಮಾಡುವ ಕಾರ್ಯಗಳನ್ನು ನಾವು ನೋಡಿದ್ದೇವೆ ಈ ಲೋಕದಲ್ಲಿ. ಪ್ರೀತಿಯ ಸಹೋದರ ಸಹೋದರಿ, ಏಕೆಂದರೆ ಒಂದು ಕುಟುಂಬದಲ್ಲಿ ಒಗ್ಗಟ್ಟಾಗಿ ಪ್ರಾರ್ಥಿಸಿ ಆ ಪ್ರಾರ್ಥನೆಯಲ್ಲಿ ಮೊಳಗಿ ದೇವರ ಬಲದಿಂದ ನಾವು ಗೊಂಡಾಗ, ದೇವರ ಬಲವು ಆ ಪವಿತ್ರಾತ್ಮರ ಶಕ್ತಿಯು ನಮ್ಮಲ್ಲಿ ಬೆಳೆಯುತ್ತಿರಬೇಕಾದರೆ ಸೈತಾನನು ನಮ್ಮ ಕುಟುಂಬದಿಂದ ನಮ್ಮಿಂದ ಓಡಿ ಹೋಗುತ್ತಾನೆ. ಪ್ರೀತಿಯ ಸಹೋದರ ಸಹೋದರರೇ, ಅದಕ್ಕಾಗಿ ನಾವು ತುಂಬಾ ಹುಷಾರಾಗಿ ಈ ಲೋಕದಲ್ಲಿ ಕೆಲಸ ಮಾಡಬೇಕು. ಪ್ರೀತಿಯ ಸಹೋದರ ಸಹೋದರರೇ, ಏಕೆಂದರೆ ನನ್ನೊಡನೆ ಸೇಕರಿಸದವನು ಚೆದರಿ ಹೋಗ್ತಾನೆ. ಏಕೆಂದರೆ ಆತನಲ್ಲಿ ಸೇಕರಿಸಿದರೆ, ನನ್ನೊಡನೆ ಸೇಕರಿಸಿದರೆ ಸೈತಾನನು ನಾವು ಯಾವುದೇ ಈ ಯೇಸುವಿನ ಕಾರ್ಯದಲ್ಲಿ, ಯೇಸುವಿನ ನಾಮದಲ್ಲಿ ಬೆಳೆಯಲು ಸಾಧ್ಯವಿಲ್ಲ. ನಾವು ದೇವರಲ್ಲಿ ಬೆಳೆಯಬೇಕಾದರೆ ಪ್ರೀತಿಯ ಸಹೋದರ ಸಹೋದರರೇ, ನಾವು ದೇವರಲ್ಲಿ ವಾಕ್ಯದಲ್ಲಿ ಬಲಗೊಂಡಿರಬೇಕು. ಆ ವಾಕ್ಯವೇ ನಮಗೆ ಜೀವ. ಏಕೆಂದರೆ ನಾನು ದೇವರ ವಾಕ್ಯವನ್ನು ನೀನು ಯಾವ ರೀತಿಯಾಗಿ ಒಬ್ಬ ಮನೆಯಲ್ಲಿ ಕದಿಯಲು ಬಂದಾಗ ಆತನು ಕಟ್ಟಿ ಹಾಕಿ ಕದಿಯುತ್ತಾನೋ ಅದೇ ನಿರ್ಧಾರವನ್ನು ತೆಗೆದುಕೊಂಡು ಬೈಬಲ್ ಗ್ರಂಥ ಓದಬೇಕಾದರೆ ಸೈತಾನನು ಕೊಡುವ ಉಪದ್ರವಗಳಿಂದ ಆತನನ್ನು ಕಟ್ಟಿ ಎತ್ತಿ ಬಿಸಾಡಿ ನಾವು ದೇವರ ವಾಕ್ಯದಲ್ಲಿ ಬಲಗೊಳ್ಳಬೇಕು. ಆಗ ದೇವರ ಕಾರ್ಯಗಳು ನಮ್ಮಲ್ಲಿ ನಡೆಯಲು ಸಾಧ್ಯ. ಪ್ರೀತಿಯ ಸಹೋದರ ಸಹೋದರರೇ, ಪ್ರೀತಿಯ ಸಹೋದರ ಸಹೋದರೇ, ಮುಂದಿನ ವಾಕ್ಯ ಹೇಳುತ್ತದೆ ನೋಡಿ, ಮಾನವರು ಮಾಡುವ ಪ್ರತಿಯೊಂದು ಪಾಪಕ್ಕೂ ಆಡುವ ದೇವ ದೂಷಣೆಗೂ ಕ್ಷಮೆ ಉಂಟು. ನೋಡಿ, ಮಾನವನು ಮಾಡುವ ಪ್ರತಿಯೊಂದು ಪಾಪಕ್ಕೂ ಆಡುವ ದೇವ ದೂಷಣೆಗೂ ಕ್ಷಮೆ ಉಂಟು. ಮಾನವನು ಆಡುವ ಪ್ರತಿಯೊಂದು ಪಾಪಕ್ಕೂ ಕ್ಷಮೆ ಉಂಟು. ಆದರೆ ಪವಿತ್ರಾತ್ಮನ ವಿರುದ್ಧ ಆಡುವ ದೂಷಣೆಗೆ ಕ್ಷಮೆಯೇ ಇಲ್ಲ. ಪವಿತ್ರಾತ್ಮರ ಬಗ್ಗೆ ನಾವು ಮಾತನಾಡಿದರೆ, ಅದಕ್ಕೆ ವಿರುದ್ಧವಾಗಿ ಮಾತನಾಡಿದರೆ ನಮಗೆ ಕ್ಷಮೆಯೇ ಇಲ್ಲ ಎಂದು ದೇವರು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಯಾರಾದರೂ ನರಪುತ್ರನ ವಿರುದ್ಧ ಪವಿತ್ರಾತ್ಮನನ್ನು ದೂಷಿಸುವವನಿಗೆ ಇಹದಲ್ಲಿ ಆಗಲಿ ಪರದಲ್ಲಿ ಆಗಲಿ ಕ್ಷಮೆ ದೊರಕದು. ನೋಡಿ, ಯಾರಾದರೂ ನರಪುತ್ರನಂದ್ರೆ ಕರ್ತನ ವಿರುದ್ಧ ಮಾತನಾಡಿದರೆ ಆತನಿಗೆ ಕ್ಷಮೆ ದೊರಕದು. ಆತನಿಗೆ ಈ ಲೋಕದಲ್ಲಿ ಆಗಲಿ ಪರಲೋಕದಲ್ಲಿ ಆಗಲಿ ಆತನಿಗೆ ಯಾವುದೇ ಕ್ಷಮೆ ದೊರಕಲು ಸಾಧ್ಯವಿಲ್ಲ. ಆತನಿಗೆ ಕ್ಷಮೆ ದೊರಕಬೇಕಾದರೆ ಆತನು ದೇವರಲ್ಲಿ ಬಲಗೊಂಡಿರಬೇಕು. ಆತನು ಪವಿತ್ರಾತ್ಮರ ಶಕ್ತಿಯಲ್ಲಿ ಬಲವುಳ್ಳವನಾಗಿರಬೇಕು. ಯಾವ ರೀತಿಯಾಗಿ ಮನುಷ್ಯನು ಬಲ ಬರಬೇಕಾದರೆ ಹೋಗಿ ಯಾವ ರೀತಿ ಎಕ್ಸಸೈಸ್ ಮಾಡಿ ಕುಸ್ತಿ ಮಾಡಿ ಆತನು ಬಲವನ್ನು ಪಡೆದುಕೊಳ್ಳುತ್ತಾನೋ, ದಿನವೂ ನೀನು ಒಂದು ಸಮಯವನ್ನು ಕೊಟ್ಟು ವಾಕ್ಯವನ್ನು ಓದಿ ವಾಕ್ಯವನ್ನು ಧ್ಯಾನಿಸಿ ಆ ವಾಕ್ಯವನ್ನು ನಿನ್ನ ದೇಹಕ್ಕೆ ರಿಸೀವ್ ಅದನ್ನು ಪಡೆಯಬೇಕು. ನಿನ್ನ ಮನಸ್ಸಿಗೆ ನೆಮ್ಮದಿ ಬರುವಂತೆ ಅದನ್ನು ಓದಬೇಕು. ಆಗ ಆ ಪವಿತ್ರಾತ್ಮರ ಶಕ್ತಿಯು ನಿನ್ನಲ್ಲಿದ್ದಾಗ ಯಾವುದೇ ರೀತಿಯ ಕಾರ್ಯಗಳು, ಸೈತಾನನ ಕಾರ್ಯಗಳು ನಡೆಯದಂತೆ ನೀನು ನೋಡಿಕೊಂಡಾಗ ಪವಿತ್ರಾತ್ಮರು ನಿನ್ನಲ್ಲಿ ಬೆಳೆಯುತ್ತಾರೆ. ಆಗ ದೇವರಿಂದ ನಮಗೆ ಕ್ಷಮೆ ದೊರಕುತ್ತದೆ. ನೀನು ಸಹ ಇನ್ನೊಬ್ಬರಿಗೆ ಪವಿತ್ರಾತ್ಮರು ಇದ್ದರೆ ಒಂದು ಕ್ಷಮೆಯನ್ನು ಕೊಡಬಹುದು.
ಆ ಕ್ಷಮೆಯ ಬಗ್ಗೆ ನೀನು ಹೋಗಿ ಇತರರಿಗೆ ಹೇಳಿದಾಗ ನಿನ್ನಲ್ಲಿ ಆ ಸ್ವಭಾವಗಳಿದ್ದರೆ ಆಗ ನೀನು ಬೇರೆಯವರಿಗೆ ಹೋಗಿ ಆ ಕ್ಷಮೆಯ ಬಗ್ಗೆ ಹೇಳಿದಾಗ ನೀನು ಒಂದು ಸಾಕ್ಷಿ ಕೊಟ್ಟಾಗ ಅವರು ಬದಲಾಗುವುದನ್ನು ನಾವು ಈ ಲೋಕದಲ್ಲಿ ನೋಡಬಹುದು. ಪ್ರೀತಿಯ ಸಹೋದರ ಸಹೋದರರೇ, ನೋಡಿ ಪ್ರೀತಿಯ ಸಹೋದರ ಸಹೋದರರೇ, ಮಾನವನು ಮಾಡಿದ ಎಲ್ಲ ಪಾಪಗಳಿಗೆ ದೂಷಣೆಗೂ ಕ್ಷಮೆ ಉಂಟು ಈ ಲೋಕದಲ್ಲಿ. ಆದರೆ ಪವಿತ್ರಾತ್ಮರನ್ನು ದೂಷಿಸುವವನಿಗೆ ಪವಿತ್ರಾತ್ಮನ ಜೊತೆ ಅವರು ಆಗುವುದಿಲ್ಲ, ಹೀಗಾಗುವುದಿಲ್ಲ ಅಂತ ಹೇಳುವವನಿಗೆ ನನಗೆ ವಾಗ್ದಾನ ಕೊಟ್ಟಿದ್ದಾರೆ, ಕೆಲವು ವರ್ಷಗಳಿಂದ ನನ್ನ ಕಾರ್ಯಗಳು ನೆರವೇರಲಿಲ್ಲ ಎಂದು ತಿಳಿದುಕೊಳ್ಳಬಹುದು. ಆದರೆ ವಾಗ್ದಾನ ಕೊಟ್ಟ ಮೇಲೆ ದೇವರು ನೆರವೇರಿಸ್ತಾರೆ. ಆದರೆ ದೇವರಲ್ಲಿ ನೀನು ಬಲಗೊಳ್ಳಬೇಕು. ಮೊದಲು ದೇವರ ಬಲವು ನಿನ್ನಲ್ಲಿ ಬೆಳೆಯುತ್ತಿರಬೇಕು. ಅದು ಯಾವ ರೀತಿಯಾಗಿ ಬೆಳೆಯುತ್ತದೆ ಅಂದರೆ, ದಿನನಿತ್ಯವೂ ನೀನು ಅವರಿಗೆ ಒಂದು ಸಮಯವನ್ನು ಕೊಟ್ಟು ಆ ಸಮಯದಲ್ಲಿ ದೇವರು ನಿನ್ನ ಆ ವಾಕ್ಯದ ಮುಖಾಂತರ ನಿನ್ನ ಹತ್ರ ಮಾತನಾಡ್ತಾರೆ. ಆಗ ದೇವರ ಬಲವು, ದೇವರ ಶಕ್ತಿಯು, ದೇವರ ಮಹಿಮೆಯು ನಿನ್ನಲ್ಲಿ ಬೆಳೆದಾಗ ಬದಲಾವಣೆಗಳು ನಿನ್ನಲ್ಲಿ ನೋಡಬಹುದು. ಇತರರು ನೋಡಿ ನಿನ್ನನ್ನು ಬದಲಾವಣೆಗಳನ್ನು ನಿನ್ನಲ್ಲಿ ನೋಡಿದಾಗ ಈತನು ಚೇಂಜ್ ಆಗಿದ್ದಾರೆ ಯೇಸುವಿನಲ್ಲಿ, ಈತನ ನಡೆನುಡಿಗಳನ್ನು ನೋಡಿದರೆ ಒಳ್ಳೆ ರೀತಿಯಾಗಿದೆ ಎಂದು ಅವರು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿ, ಅದರಂತೆ ನಾವು ಯೇಸುವಿನಲ್ಲಿ ಬಲಗೊಳ್ಳೋಣ, ಯೇಸುವಿನಲ್ಲಿ ನಡೆಯೋಣ, ಯೇಸುವಿನ ಗುಣಗಳಂತೆ ನನಗೂ ದಯಪಾಲಿಸಪ್ಪ ಎಂದು ಕೇಳೋಣ. ಏಕೆಂದರೆ ಯೇಸುವಿನ ಬಲವು ನಿನ್ನಲ್ಲಿ ಬರಬೇಕಾದರೆ, ಆ ಪವಿತ್ರಾತ್ಮರ ಬಲವು ನಿನ್ನಲ್ಲಿ ಬೆಳೆಯಬೇಕಾದರೆ ನೀನು ಅದರಂತೆ ಪ್ರಯತ್ನ ಮಾಡಬೇಕು. ಯೇಸು ಈ ಲೋಕಕ್ಕೆ ಬಂದು ಯಾವ ರೀತಿಯಾಗಿ ಸಾಕ್ಷಿಯಾದರೂ ನೀನು ಅದೇ ರೀತಿಯಾಗಿ ಸಾಕ್ಷಿಯಾಗಬೇಕು. ಏಕೆಂದರೆ ನಾವು ಬೈಬಲ್ ಗ್ರಂಥದಲ್ಲಿ ಹಲವಾರು ಜನರನ್ನು ಓದುವಾಗ ಅವರು ಸಾಕ್ಷಿಗಳಾಗಿ ಮಾರ್ಪಟ್ಟಿದ್ದಾರೆ. ಈ ಲೋಕದಲ್ಲಿ ಅವರು ಪಾಪ ಮಾಡಿದರು, ದೇವರು ಅವರ ಪಾಪಗಳನ್ನು ಕ್ಷಮಿಸಿ ದೇವರ ಕಡೆ ಅವರನ್ನು ಬರುವಂತೆ ಮಾಡಿದ್ದಾರೆ. ನೀವು ಸಹ ಯಾವುದೋ ಪಾಪದಲ್ಲಿಯೂ ದುಃಖದಲ್ಲಿಯೂ ವೇದನೆಯಲ್ಲಿದ್ದೀರಾ, ನಿಮ್ಮ ಪಾಪಗಳನ್ನು ದೇವರಿಗೆ ಸಮರ್ಪಣೆ ಮಾಡಿ ಒಪ್ಪಿಸಿಕೊಡಿ. ನಿಮ್ಮ ಪಾಪಗಳಿಗೆ ದೇವರು ತಕ್ಷಣ ಬಿಡುಗಡೆ ಕೊಟ್ಟು ಇನ್ನು ಮುಂದೆ ಒಳ್ಳೆಯ ಮಗನಾಗಿ ಮಗಳಾಗಿ ಮಾರ್ಪಡು, ಅವರ ಬಲವನ್ನು ಹೊಂದಿಕೋ. ನಿನ್ನ ಪಾಪಗಳಿಗೆ ದೇವರು ಕ್ಷಮೆಯನ್ನು ಕೊಡುವರು. ಏಕೆಂದರೆ ಅವರ ಬಲ ನಿನ್ನಲ್ಲಿ ಇಲ್ಲ ಅಂದ ಪಕ್ಷದಲ್ಲಿ ಈಗೋ ನಿನ್ನ ಪಾಪಗಳಿಗೆ ಕ್ಷಮೆ ದೊರಕದು. ಪ್ರೀತಿಯ ಸಹೋದರ ಸಹೋದರಿ, ಅಂಥ ಬಲವನ್ನು ಹೊಂದಿಕೊಂಡು ದೇವರ ಪ್ರೀತಿಯಲ್ಲಿ, ದೇವರ ಮಮತೆಯಲ್ಲಿ ನಾವು ಇದ್ದು ಬಾಳೋಣ. ಸರ್ವಶಕ್ತರು ಮಹಾಪರಿಶುದ್ಧರಾದ ಸ್ವಾಮಿ ಸೇವೆ ಕರುಣಾಕರ ತಂದೆಯೇ, ಈಗೋ ಮಹೋನ್ನತ ದೇವರೇ, ಈ ಸಮಯದಲ್ಲಿ ಅಪ್ಪ ಯಾರು ಈ ವಾಕ್ಯವನ್ನು ಕೇಳುತ್ತಾ ಇದ್ದರೋ ಅವರಿಗೆ ಯೇಸುವಿನ ಬಲ ಇಳಿದು ಬರಲಿ ಸ್ವಾಮಿ. ನಿನ್ನ ಬಲದಿಂದ, ಪವಿತ್ರಾತ್ಮರ ಶಕ್ತಿಯಿಂದ ಅವರು ತುಂಬಿ ಅವರ ಕುಟುಂಬಗಳಲ್ಲಿ ಬದಲಾವಣೆಗಳು, ಅವರ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆಗಳು ಬರಲಿ ಸ್ವಾಮಿದು ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್.